ಮೈಸೂರಿನ SP ಹಾಗೂ ಪೊಲೀಸ್ ಅಕಾಡೆಮಿ ರಸ್ತೆಯಲ್ಲಿರುವ ವಿಶೇಷವಾದ ಮರಗಳನ್ನು ಕತ್ತರಿಸಿ ತುಂಡರಿಸಲಾಗಿದೆ. ಕೇವಲ ಸಾರ್ವಜನಿಕರ ರಸ್ತೆಯ ಸಂಚಾರಕ್ಕಾಗಿ ಅಗಲವಾದ ಜಾಗ ಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಮರಗಳನ್ನು ಕತ್ತರಿಸಿ ಎಸೆಯಲಾಗಿದೆ. ಇತಿಹಾಸ ಇರುವಂಥ ಒಂದು ಬೃಹತ್ ಗಾತ್ರದ ಮರಗಳನ್ನು ಇಲ್ಲಿ ರಾತ್ರೋರಾತ್ರಿ ಕಟಾವು ಮಾಡಲಾಗಿದೆ. 40 ಮರಗಳು ಸಾಲು ಮರಗಳನ್ನು ಉರುಳಿಸಿಬಿಟ್ಟಿದ್ದಾರೆ. ಜನ ಬಂದು ಅಬ್ಜೆಕ್ಷನ್ ಮಾಡ್ತಾರೆ ಅಂತೇಳಿ ಮರ ಕಟ್ ಮಾಡೋರು ಬುಡನೇ ಕಟ್ ಮಾಡಿದ್ದಾರೆ. ಯಾಕೆ ಈ ರಾಜಕಾರಣಿಗಳು ಒಂದು ಕಮಿಷನ್ಗೋಸ್ಕರ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಷ್ಟೋ ಹಿಂಭಾಗದಲ್ಲಿ ಆ ಕಮಾನ್ ಇದೆಯಲ್ಲ, ಅಲ್ಲಿಯೂ ಕೂಡ ಒಂದು 40-50 ಮರ ತೆಗೆದಾಗ ಮತ್ತೆ ಪಕ್ಕದಲ್ಲಿ ನೆಡ್ತೀವಿ ಅಂತೇಳಿ ಅಲ್ಲಿ ನೆಡ್ದೇನೆ ಹಾಗೆ ಬಿಟ್ಟಿದ್ದಾರೆ. ನಮ್ಮ ಮೈಸೂರಿನ ಸಂಸ್ಕೃತಿ ಮತ್ತು ಪರಿಸರನ ಉಳಿಸಿ ಸ್ವಾಮಿ. ಈ ರಾಜಕಾರಣಿಗಳು ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು AC ಕಾರು AC ಬಂಗ್ಲೆಯಲ್ಲಿ ಮೆರೀತಾರೆ. ನಮ್ಮಂಥ ಸಾರ್ವಜನಿಕರು ಏನು ಮಾಡಬೇಕು ನಿಮಗೆ ಗೊತ್ತಾಗಲ್ವಾ? ಮುಂದಿನ ಮೈಸೂರು ಕೇವಲ ಇತಿಹಾಸ ಹೊಂದಿರುವಂಥ ಕಟ್ಟಡಗಳು, ಪಾರಂಪರಿಕ ದೇವಾಲಯಗಳು ಮತ್ತು ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಎಷ್ಟೋ ವರ್ಷಗಳ ಇತಿಹಾಸ ಇರುವಂಥ ಗಿಡ ಮರಗಳಿಗೂ ಕೂಡ ಸಾಕ್ಷಿಯಾಗಿದೆ. ಆ ನಿಟ್ಟಿನಲ್ಲಿ ರಾಜ ಮಹಾರಾಜರು ಕಾಲದಿಂದ ಉಳಿಸ್ಕೊಂಡು ಬಂದಿರುವಂಥ ಮರಗಳನ್ನು ಮೈಸೂರಿನ SP ಹಾಗೂ ಪೊಲೀಸ್ ಅಕಾಡೆಮಿ ರಸ್ತೆಯಲ್ಲಿರುವ ವಿಶೇಷವಾದ ಮರಗಳನ್ನು ಕತ್ತರಿಸಿ ತುಂಡರಿಸಲಾಗಿದೆ. ನಾನು ನಿಮಗೆ ದೃಶ್ಯದಲ್ಲಿ ಸಹ ತೋರಿಸ್ತೀನಿ. ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಸಾರ್ವಜನಿಕರಿಗಾಗಿ ರಾಜ ಮಹಾರಾಜರುಗಳು ತಂಪನ್ನು ನೀಡಲಿ ಅನ್ನೋ ಉದ್ದೇಶದಿಂದ ಹಲವಾರು ವರ್ಷಗಳ ಹಿಂದೆ ಈ ಉತ್ತಮವಾದ ಮರಗಳನ್ನು, ಜನರಿಗೆ ನೆರಳು ನೀಡ್ತಾ ಇದ್ದಂಥ ಮರಗಳನ್ನು ನೆಡಲಾಗಿತ್ತು. ಈ ಮರಗಳನ್ನು ಕೇವಲ ಸಾರ್ವಜನಿಕರ ರಸ್ತೆಯ ಸಂಚಾರಕ್ಕಾಗಿ ಅಗಲವಾದ ಜಾಗ ಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಮರಗಳನ್ನು ಕತ್ತರಿಸಿ ಎಸೆಯಲಾಗಿದೆ. ನಾನು ನಿಮಗೆ ತೋರಿಸ್ತಾ ಇರೋದು ಏನಂದರೆ, ಈ SP ಹಾಗೂ ಪೊಲೀಸ್ ಅಕಾಡೆಮಿ ರಸ್ತೆ ಏನು ಬರುತ್ತೆ, ಈ ಮುಖ್ಯವಾದ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಮರಗಳು ಜನರಿಗೆ ತಂಪನ್ನು ನೀಡ್ತಾ ಇತ್ತು. ತಂಪನ್ನು ನೀಡೋದ್ರ ಜೊತೆಗೆ ಓಡಾಡುವಂತಹ ವಾಯುವಿಹಾರಿಗಳಿಗೂ ಕೂಡ ಉತ್ತಮವಾದ ಗಾಳಿಯನ್ನು ಸೂಸ್ತಾ ಇತ್ತು. ಮತ್ತು ಇಲ್ಲಿ ಒಂದಷ್ಟು ಕ್ಷಣ ಕೂತು ತಂಪಾದ ಎಳನೀರನ್ನು, ಪಾನೀಯಗಳನ್ನು ಸೇವಿಸಿಕೊಂಡು ಕೂಡ ಹೋಗ್ತಾ ಇದ್ರು. ಅಂಥ ಇತಿಹಾಸ ಇರುವಂಥ ಒಂದು ಬೃಹತ್ ಗಾತ್ರದ ಮರಗಳನ್ನು ಇಲ್ಲಿ ರಾತ್ರೋರಾತ್ರಿ ಕಟಾವು ಮಾಡಲಾಗಿದೆ. ಮುಂಜಾನೆ 7 ಗಂಟೆಯ ತನಕನೂ ಕೂಡ ಈ ಕಟಾವು ನಡೆದಿದ್ದು ಸುಮಾರು 40 ಮರಗಳು ಸಾಲು ಮರಗಳನ್ನು ಉರುಳಿಸಿಬಿಟ್ಟಿದ್ದಾರೆ. ರೆಂಬೆ ಕೊಂಬೆಗಳ ಮೂಲಕ ಕಡಿತಾ ಇದ್ದಂಥ ಮರಗಳನ್ನು ಯಾರಾದರೂ ನೋಡಿ ಬಂದು ಸ್ಟ್ರೈಕ್ ಮಾಡ್ತಾರೆ, ನಿಲ್ಲಿಸಿ ಅಂತ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ಬುಡ ಸಮೇತವಾಗಿ ಮರಗಳನ್ನು ಕತ್ತರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಈ ಮರಗಳು ಅನೇಕ ಜನರಿಗೆ ನೆರಳನ್ನು ನೀಡ್ತಾ ಇತ್ತು. ಈ SP ಸರ್ಕಲ್ನಲ್ಲಿ ಹೋಗೋದಕ್ಕೆ ಒಂದು ಸುಂದರವಾದ ಒಂದು ವಾತಾವರಣ ನಿರ್ಮಾಣವಾಗಿತ್ತು ಈ ಮರಗಳಿಂದಾಗಿ. ಅಂಥ ಮರಗಳು ಈಗ ಇತಿಹಾಸದ ಪುಟಗಳನ್ನು ಸೇರಿಕೊಂಡಿದೆ. ಮೊದಲ ಇತಿಹಾಸ ಏನಂತ ಹೇಳಿದ್ರೆ, ಈ ಮರಗಳು ರಾಜರ ಕಾಲದಲ್ಲಿ ನೆರಳು ನೀಡ್ತಾ ಇದ್ದಂಥ ಮರಗಳು ಅನ್ನೋ ಇತಿಹಾಸಕ್ಕೆ ಪಾತ್ರವಾಗಿತ್ತು. ಆಗಿಂದ ಈಗಿನ ತನಕನೂ, ಅಂದರೆ ನೆನ್ನೆ ತನಕನೂ ಈ ಮರವನ್ನು ವಿಶೇಷವಾಗಿ ಉಳಿಸ್ಕೊಂಡು ಬಂದಿದ್ದರು. ಕಳೆದ 2 ದಿನಗಳ ಹಿಂದೆ ಕೂಡ ಈ ಮರಗಳನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲವು ವಯಸ್ಸಾದವರು ಬಂದು ಮರಗಳಿಗೆ ನೀರನ್ನು ಹಾಕೋದಾಗಿರ್ಬೋದು, ಮರದಲ್ಲಿ ಕೂರೋ ಪಕ್ಷಿಗಳಿಗೆ ನೀರು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಮಡಿಕೆಯಲ್ಲಿ ನೀರನ್ನ ತುಂಬಿಸೋವಂಥ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಅದಾದ 2 ದಿನಗಳಲ್ಲಿ ಈ ಮರಗಳು ರಾತ್ರೋರಾತ್ರಿ ನೆರಕ್ಕುರುಳಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸದ್ಯ ರಸ್ತೆ ಅಗಲೀಕರಣ ಅನ್ನೋ ಒಂದು ಚಿಕ್ಕ ಕಾನ್ಸೆಪ್ಟಿಂದಾಗಿಯೇ ಈ ಒಂದು ಮರಗಳು ನೆಲಕ್ಕುರುಳಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನೆಕ್ಸಸ್ ಮಾಲಲ್ಲಿ ನೋಡ್ಬೋದು, ನೆಕ್ಸಸ್ ಮಾಲ್ ಎದುರುಗಡೆ ಇರುವಂಥ ರೋಡು ಡಬಲ್ ರೋಡ್ ಆಗಿದೆ, ಅಗಲವಾದ ರೋಡ್ ಆಗಿ ಪರಿವರ್ತನೆಗೊಂಡಿದೆ. ಅದೇ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಅಗಲೀಕರಣ ಮಾಡಬೇಕು, ಡಬಲ್ ರೋಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಬರೋಬ್ಬರಿ 40 ಮರಗಳನ್ನು ಕತ್ತರಿಸಿ ಎಸೆದಿರತಕ್ಕಂಥದ್ದು. ಬುಡ ಸಮೇತ ಮತ್ತೆ ಬೆಳೀಲಿಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಮರಗಳನ್ನು ಕತ್ತರಿಸ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಬರೋಬ್ಬರಿ ರಾತ್ರಿಯಿಂದಲೂ ಕೂಡ ಕೆಲಸ ನಡೆದಿದೆ. ಜನಸಾಮಾನ್ಯರು ಓಡಾಡದೆ ಇರುವಂಥ ಸಂದರ್ಭದಲ್ಲಿ, ಅಂದರೆ ರಾತ್ರಿ 12 ಗಂಟೆ ಆದ ನಂತರ ಯಾವುದೇ ವ್ಯಕ್ತಿಗಳು ಇಲ್ಲಿ ಓಡಾಡಲ್ಲ, ಅಂದರೆ ಅಷ್ಟು ಜನಗಳ ಓಡಾಟ ಇರೋದಿಲ್ಲ. ಆ ಸಂದರ್ಭದಲ್ಲಿ ಬಂದು ಇಲ್ಲಿ ಮರಗಳನ್ನ ಕತ್ತರಿಸ್ತಾ ಇರತಕ್ಕಂಥದ್ದು. ಆ ಮರಗಳು ಕತ್ತರಿಸಿದಂಥ ಸಂದರ್ಭದಲ್ಲಿ ಯಾರು ಇರೋದಿಲ್ಲ. ಮುಂಜಾನೆ ತನಕನೂ ಕೂಡ ಈ ಕೆಲಸಗಳು ನಡೆದಿದೆ. ಈಗಲೂ ಕೂಡ ರೆಂಬೆ ಕೊಂಬೆಗಳನ್ನ ಕತ್ತರಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಈ ರಸ್ತೆಯ ನಡ್ಕೊಂಡೋಗುವಂಥ ವಾಯುವಿಹಾರಿಗಳು ಪ್ರತಿದಿನ ನೆರಳನ್ನು ಎಕ್ಸೆಪ್ಟ್ ಮಾಡ್ತಾಯಿದ್ರು, ಸುಂದರವಾದ ಕ್ಷಣಗಳನ್ನ ಕಳೀತಾಯಿದ್ರು, ಅದು ಇನ್ನು ಕಳೀಲಿಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ರಸ್ತೆಯಲ್ಲಿ ನಾವಿವಾಗ ಚಾಮುಂಡಿ ಬೆಟ್ಟ ಗಮನಿಸ್ತಾ ಇದ್ದೀವಿ. ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಆ ಚಾಮುಂಡಿ ಬೆಟ್ಟವೇ ಕಾಣಿಸ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಒಂದು ಹಸಿರು ವಾತಾವರಣ,
ಗಿಡ ಬಳ್ಳಿಗಳು ಸುತ್ತಕೊಂಡು ದೊಡ್ಡ ನಿಟ್ಟಿನಲ್ಲಿ ಮರಗಳು ಬೆಳ್ಕೊಂಡು ನಿಂತಿದ್ವು. ನೂರಾರು ವರ್ಷಗಳ ಇತಿಹಾಸ ಇರುವಂಥ ಮರಗಳೆಲ್ಲ ಕೂಡ ಈಗ ಇತಿಹಾಸದ ಪುಟಗಳನ್ನು ಸೇರಿರ್ತಕ್ಕಂಥದ್ದು. ಈಗ ನಾವೇನು ಗಮನಿಸ್ತಾ ಇದ್ವಿ ಚಾಮುಂಡಿ ಬೆಟ್ಟ, ಈ ಚಾಮುಂಡಿ ಬೆಟ್ಟನೇ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ವಾತಾವರಣಗಳನ್ನು ನೋಡಿದ್ರೆ ಏನು ವಯಸ್ಸಾದವರು ಅಂದಿನ ಕಾಲದಿಂದ ಇರುವಂಥ ವ್ಯಕ್ತಿಗಳು ಹೇಳೋದ್ರ ಪ್ರಕಾರ ನಾವು ಇಲ್ಲಿ ಓಡಾಡೋದಕ್ಕೆ ಸಂತೋಷ ಆಗ್ತಾ ಇತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾರೆ. ಏನು ಈ ಪ್ರಕೃತಿಯ ಎನ್ವೈರ್ನ್ಮೆಂಟನ್ನು ಕಾಪಾಡಲಿಕ್ಕಾಗಿ ಬೆಳೆಸಿದಂಥ ಮರಗಳನ್ನು ಆಗಿನ ಕಾಲದಿಂದನೂ ಬೆಳೆಸ್ಕೊಂಡು ಪೋಷಿಸ್ಕೊಂಡು ಬರ್ತಾ ಇದ್ದಂಥ ಮರಗಳನ್ನು ರಾತ್ರಿಯಿಂದನೇ ಕತ್ತರಿಸಿ ಹೆಸರಿಯಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ನಾವು ದೃಶ್ಯದಲ್ಲೂ ಗಮನಿಸ್ತಾ ಇರೋ ಹಾಗೆ ಪ್ರತಿಯೊಂದು ಮರಗಳು ಕೂಡ ನೆಲಕ್ಕುರುಳಿ ಈ ಒಂದು ಟ್ರಾಫಿಕ್ನ ಬಂದ್ ಮಾಡಲಾಗಿದೆ. ಅಂದರೆ ಏನು ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಅಂದರೆ SP ಸರ್ಕಲ್ ಮತ್ತು ಫೋರಂ ಹಾಲ್ ಸೆಂಟ್ರಲ್ಲಿರುವಂಥ ಅಂದರೆ ಈಗ ನೆಕ್ಸಸ್ ಮಾಲ್ ಆಗಿದೆ, ಆ ನೆಕ್ಸಸ್ ಮಾಲ್ನಲ್ಲಿರುವಂಥ ರಸ್ತೆ ಏನಿದೆ ಆ ರಸ್ತೆ ಮತ್ತು ಈ ಎಂಡ್ಗೆ ಹೋಗುವಂಥ ರಸ್ತೆ ಎರಡೂ ಕಡೆಯ ಒಂದು ಬದಿಗಳನ್ನು ಬ್ಯಾರಿಗೇಟ್ನ ಹಾಕಿ ಸದ್ಯ ತಟಸ್ಥವಾಗಿ ನಿಲ್ಲಿಸಲಾಗಿದೆ. ಅಂದರೆ ಇಲ್ಲಿ ಯಾವುದೇ ವಾಹನಗಳನ್ನು ಓಡಾಡಲಿಕ್ಕೆ ಬಿಡ್ತಿಲ್ಲ, ಆ ನಿಟ್ಟಿನಲ್ಲಿ ತಡೆ ಹಿಡಿಯಲಾಗಿದೆ. ಯಾವುದೇ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾ ಇಲ್ಲ. ಅಂದರೆ ಕೆಲವು ಎನ್ವೈರ್ನ್ಮೆಂಟ್ನ ಕಾಪಾಡಲಿಕ್ಕಾಗಿ ಹೋರಾಟ ಮಾಡೋರು ಏನು ಹೇಳ್ತಾರೆ ಅಂದರೆ ನಮಗೆ ಈ ರಸ್ತೆಗೆ ಬರೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಆ ಮರಗಳು ನಮಗೆ ನೆರಳು ನೀಡ್ತಾ ಇದ್ವು, ಆ ಮರಗಳನ್ನ ಈ ರೀತಿ ಕತ್ತರಿಸಿರೋದನ್ನ ನೋಡಿದ್ರೆ ನಮಗೆ ದುಃಖ ಆಗುತ್ತೆ, ಹಾಗಾಗಿ ನಮಗೆ ಆ ಒಂದು ಸ್ಥಳಕ್ಕೆ ಬರೋದಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್, ನನ್ನೂರು, ಮೈಸೂರು. ಮೇಡಮ್, ಈಗ ಮೈಸೂರಿನಲ್ಲೆಡೆ ಮರನ ಕತ್ತರಿಸುವಂಥ ಕೆಲಸ ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದೆ. ಅದಕ್ಕೆ ಪೂರಕವಾಗಿ ಇವತ್ತು SP ಸರ್ಕಲ್ಗಳಲ್ಲಿ ಬರುವಂಥ ಮರಗಳನ್ನು ಕೂಡ ರಾತ್ರಿ ಕತ್ತರಿಸ್ಬಿಟ್ಟಿದ್ದಾರೆ ನಾವು. ಅದೇ ನಮ್ಮ ಮೈಸೂರಿನ SP ಆಫೀಸ್ ಪಕ್ಕದಲ್ಲಿ ಪೊಲೀಸ್ ಅಕಾಡೆಮಿಯಿಂದ ಫೋರಮ್ವರೆಗೂ ರಸ್ತೆ ಮಾಡೋದಕ್ಕೆ ಮರಗಳನ್ನ ಹನನ ಮಾಡಬೇಕು ಅಂತ ಈಗ 2019ರಲ್ಲಿ ಒಂದ್ಸರಿ ನನಗೆ ಮಾಹಿತಿ ಬಂದಿತ್ತು. ಆಗ ಕೂಡ ಅಬ್ಜೆಕ್ಷನ್ ಹಾಕಿ ಬೇಡ, ಯಾಕೆಂದರೆ ಈಗ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ರೋಡ್ ಮಾಡ್ಬೇಕಾದ್ರೆ ರಸ್ತೆ ಅಭಿವೃದ್ಧಿ ಮಾಡೋ ಮರ ಇದ್ದರೆ ತೆಗಿಬೇಕು ಅಂತ ಒಂದು ಕಾನೂನಲ್ಲಿದೆ. ಹಾಗಾಗಿ ಇಲ್ಲಿ ಅಷ್ಟು ದೂರ ಏನು ಮಾಡ್ತಿಲ್ಲ, ಒಂದು 500 ಕಿಲೋಮೀಟ್ರ್ ಮಾಡೋದಕ್ಕೆ. ಮತ್ತು ಈ ಹಿಂದೆ ಕೂಡ ಒಂದು ಇದು ಗೆಸ್ಟ್ ಹೌಸ್ ಹಿಂಭಾಗದಲ್ಲಿ ಆ ಕಮಾನ್ ಇದೆಯಲ್ಲ, ಅಲ್ಲಿಯೂ ಕೂಡ ಒಂದು 40-50 ಮರ ತೆಗೆದಾಗ ಮತ್ತೆ ಪಕ್ಕದಲ್ಲಿ ನೆಡ್ತೀವಿ ಅಂತೇಳಿ ಅಲ್ಲಿ ನೆಡ್ದೇನೆ ಹಾಗೆ ಬಿಟ್ಟಿದ್ದಾರೆ. ಕೇಳಿದ್ದಕ್ಕೆ ಇದು VIP ರೋಡ್ ಅಂತ ಮಾಡಿದ್ರು. ಸೊ ಇದಕ್ಕೂ ಕೂಡ ಹಾಗೆ ಮಾಡ್ತಾರೆ ಅಂತೇಳಿ ಕಡಿಬಾರ್ದು ಅಂತ ನಾನು ಅಬ್ಜೆಕ್ಷನ್ ಹಾಕಿದ್ದೆ 2019ರಲ್ಲಿ. ಆದರೆ ನಿನ್ನೆ ರಾತ್ರಿ ನಮಗೆ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇಲ್ಲಿ ರಾತ್ರಿ ಮರ ಕಟ್ ಮಾಡಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿಲ್ವ ಅಂತ. ನನಗೆ 10ನೇ ತಾರೀಕು ಈ ವಿಚಾರ ಗೊತ್ತಾಯಿತು, ಅವತ್ತು ರಜೆ ಇತ್ತು. ಆದರೂ ಕೂಡ ಅರಣ್ಯ ಇಲಾಖೆಗೆ ಫೋನ್ ಮಾಡಿ RFO ಅವರಿಗೆ ಕೇಳಿದಾಗ ಇದು ಪ್ರೊಸೆಸಿಂಗಲ್ಲಿದೆ, ನೀವು ಅಬ್ಜೆಕ್ಷನ್ ಹಾಕಂಗಿರಿ ಹಾಕಿ ಅಂತ ಹೇಳಿದ್ರು. ನಾನು ಅದಕ್ಕೆ ಅಬ್ಜೆಕ್ಷನ್ ಪತ್ರ ಕೂಡ ಹಾಕಿದ್ದೀನಿ, ಶುಕ್ರವಾರ ತೊಗೊಂಡೋಗಿ ಕೊಟ್ಟು ಬಂದೆ. ನಾನು ಅದಕ್ಕೆ ಸಂಬಂಧಪಟ್ಟ DCFಗೆ ಮೆಸೇಜ್ ಮಾಡಿದೆ, ಈ ಥರ ಕೊಟ್ಟಿದ್ದೀನಿ ಸರ್, ಈ ಮರಗಳನ್ನ ತಡೀರಿ, ಪರಿಸರ ಉಳಿಸಿ, ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಏರಿಳಿತ ಆಗ್ತಾ ಇದೆ, ಆದ್ದರಿಂದ ಪರಿಸರ ಉಳಿಸೋಕ್ಕೋಸ್ಕರ ನೀವು ಉಳಿಸ್ಲೇಬೇಕು ಅಂತ ಹಾಕಿದ್ದೀನಿ, ನೋಟೆಡ್ ಅಂತ ಮಾಡಿದ್ದಾರೆ. ಆದರೆ ನೋಡಿದ್ರೆ ರಾತ್ರಿ ಈ ಮರ ಕಡಿಬೇಕಾದ್ರೆ ಕೊಂಬೆಯಿಂದ ಕಡಿತ ಮರ ತೆಗಿಯೋರು, ಆದರೆ ಇಲ್ಲಿ ಜನ ಬಂದು ಅಬ್ಜೆಕ್ಷನ್ ಮಾಡ್ತಾರೆ ಅಂತೇಳಿ ಮರ ಕಟ್ ಮಾಡೋರು ಬುಡನೇ ಕಟ್ ಮಾಡಿದ್ದಾರೆ. ನಮ್ಮ ಮಾಧ್ಯಮದಲ್ಲಿ ನೋಡಿದೆ. ಯಾಕೆ ಈ ರಾಜಕಾರಣಿಗಳು ಒಂದು ಕಮಿಷನ್ಗೋಸ್ಕರ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಈ ಅಧಿಕಾರಿಗಳನ್ನ ಆಟ ಆಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಓದಿರೋದಕ್ಕೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಇಲ್ಲ. ಆ ರಾಜಕಾರಣಿಗಳು ಹೇಳಿದ ಮಾತನ್ನ ಅಧಿಕಾರಿಗಳು ಕೇಳಿದವರೆ ವರ್ಗಾವಣೆ ಮಾಡ್ತಾರೆ ಅನ್ನೋ ಒಂದು ಮಾತು ಕೇಳಿದ್ದೀವಿ. ಯಾಕೆಂದರೆ ನಾನು ಇರೋದನ್ನ ನೇರವಾಗಿ ಹೇಳ್ತೀನಿ, ಸತ್ಯ ನಡೀತಾ ಇದೆ, ಎಲ್ಲ ರಾಜಕಾರಣಿಗಳಿಂದ ಆಗ್ತಾ ಇದೆ. ಇವರು ಪರ್ಸೆಂಟೇಜ್ಗೋಸ್ಕರ ಯಾಕೆ ಈ ಪರಿಸರನ ಹಾಳು ಮಾಡ್ತೀರಾ? ನೀವು ರೋಡ್ ಮಾಡಿ, ಚರಂಡಿ ಮಾಡಿ, ಏನಾದ್ರು ಮಾಡ್ತೀನಿ. ಯಾಕೆಂದರೆ ಎಂಜಲ್ ಕಾಸ್ತಿಂದ ಅಭ್ಯಾಸ ಆಗ್ಬಿಟ್ಟಿದೆ. ನೀವು ತಿನ್ಬೇಕಾದ್ರೆ ತಿನ್ನಿ, ನಮ್ಮ ಪರಿಸರನ ಹಾಳು ಮಾಡಬೇಡಿ, ಪರಿಸರ ಉಳಿಸ್ಕೊಂಡು ಮಾಡಿ ಅಂತ ನಾವು ಹೇಳ್ತಾ ಇದ್ರೆ. ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೋ ಮರಗಳನ್ನ ಈ ಹಿಂದೆ ತಡೆದಿದ್ವಿ. ಯಾಕೆಂದರೆ ಕೆಲವು ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ. ಹಾಗೆ ನಾವು ಎಷ್ಟು ತಡೆದಿರೋ ಅಂಥ ಮರನೆಲ್ಲ ಇತ್ತೀಚೆಗೆ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಮರಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಗಮನಕ್ಕೆ ಬರ್ತಾ ಇದೆ. ಒಂದು ಕಡೆ ಮಹಾರಾಜರು ಕಟ್ಟಿರೋ ಅಂಥ ಕಾಲೇಜ್ಗಳಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಇದೆ, ಪರಿಸರ ಬೇಕು ಅಂತ ಅವ್ರು ಪರಿಸರ ಉಳಿಸಿರ್ತಾರೆ. ಎಜುಕೇಷನ್ಗೆ ಅಂತೇಳಿ ಅಲ್ಲಿ ಮರಗಳನ್ನ ಕಟ್ ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಟುತ್ತಾರೆ. ಬೇರೆ CA ನಿವೇಶನಗಳಿರುತ್ತೆ, ಅದನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ಬಿಡ್ತಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ನಮ್ಮ ಮೈಸೂರಿನ ಸಂಸ್ಕೃತಿ ಮತ್ತು ಪರಿಸರನ ಉಳಿಸಿ ಸ್ವಾಮಿ. ನಿಮಗೆ ಒಂದು ಪರ್ಸೆಂಟೇಜೇ ಮುಖ್ಯ, ಮನುಷ್ಯತ್ವ ಇಲ್ವಾ, ಪರಿಸರ ಬೇಡವಾ? ನೋಡ್ತಾ ಇದ್ದೀರಾ ಸುತ್ತಮುತ್ತಲು ಎಷ್ಟು ಹಾನಿ ಆಗ್ತಾ ಇದೆ ಅಂತೇಳಿ. ಈ ಬಿಸಿಲಿನ ದೇಗೆಯಲ್ಲಿ ಬೇಯಕ್ಕಾಗ್ತಾ ಇಲ್ಲ ಜನಗಳು, ಅಷ್ಟು ಒದ್ದಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳು ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು AC ಕಾರು AC ಬಂಗ್ಲೆಯಲ್ಲಿ ಮೆರೀತಾರೆ. ನಮ್ಮಂಥ ಸಾರ್ವಜನಿಕರು ಏನು ಮಾಡಬೇಕು ನಿಮಗೆ ಗೊತ್ತಾಗಲ್ವಾ? ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ. ರಸ್ತೆ ಮಾಡ್ತೀರಾ, ಮೋರಿ ಮಾಡ್ತೀರಾ, ಫುಟ್ಪಾತ್ ಬಿಡೋಲ್ಲ. ಫುಟ್ಪಾತಲ್ಲಿ ಗಿಡ ಹಾಕಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಮನೆ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಡ್ಯಾಮೇಜ್ ಆಗುತ್ತೆ
ಅಂತ ಹೇಳ್ತೀರಾ, ಉದ್ಯಾನವನದಲ್ಲಿ ನೋಡಿದ್ರೆ ಅಲ್ಲೊಂಥರ ಹಾಳು ಮಾಡ್ತೀರಾ. ನಾವು ಇನ್ನೆಲ್ಲಿ ಗಿಡ ಹಾಕೋದಕ್ಕೆ ಸಾಧ್ಯ? ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹಾಕಿ ಅಂತಾರೆ, ಇಲ್ಲ ಇನ್ನೆಲ್ಲೋ ಹಾಕಿ ಅಂತಾರೆ. ನಾವು ನೆರಳು ಗಾಳಿಗೋಸ್ಕರ ಅಲ್ಲೆಲ್ಲ ಹೋಗೋಕ್ಕಾಗುತ್ತಾ? ಪ್ರತಿಯೊಂದು ರಸ್ತೆಯಲ್ಲಿ ಪ್ರತಿಯೊಂದು ಮನೆ ಮುಂದೆನೂ ಒಂದೊಂದು ಗಿಡ ಇರಬೇಕು ಅಂತ ಕಾನೂನಲ್ಲೇ ಇದೆ. ಯಾರು ಕಾನೂನು ಪಾಲಿಸ್ತಾನೆ ಇಲ್ಲ, ಕಾನೂನು ವಿರುದ್ಧವಾಗೇ ಮಾಡ್ತಾ ಇದ್ದಾರೆ. ಆ ಪ್ರಕೃತಿ ವಿರುದ್ಧ ಮಾಡಿದ್ರೆ ಈಗ ಹೇಗೆ ಎಲ್ಲ ಕಡೆ ಅನುಭವಿಸ್ತಾ ಇದ್ದಾರೆ, ಮುಂದೊಂದು ದಿನ ಇನ್ನೊಂದು 5-10 ವರ್ಷದಲ್ಲಿ ಮೈಸೂರಲ್ಲೂ ಕೂಡ ಇದೇ ಅನುಭವ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲೇ ಇಷ್ಟಪಡ್ತೀನಿ. ಮತ್ತು ಅಧಿಕಾರಿಗಳು, ರಾಜಕಾರಣಿಗಳು ಈ ಕಮಿಷನ್ನ ಆಸೆ ಬಿಟ್ಟು ಪರಿಸರ ಉಳಿಸ್ಕೊಂಡು ಆನಂತರ ನೀವು ಏನಾದ್ರು ಮಾಡಿ ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಪರಿಸರ ಉಳಿಸಿ ಇನ್ನು ಮುಂದೆ ಆದ್ರೂ. ಈಗ ಪರಿಸರ ಅಂತ ಹೇಳಿದ್ರೆ ಬರೀ ಪರಿಸರ ಪ್ರೇಮಿಗಳಿಗೂ ಮಾತ್ರ ಒಂದು ಹೋರಾಟ ಮಾಡೋ ಹಕ್ಕಿಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರು ಎಲ್ಲೇ ಮರ ಕಟ್ ಮಾಡ್ತಿದ್ರು, ಯಾಕೆ ಕಟ್ ಮಾಡ್ತಿದ್ರು ಅಂತ ಕೇಳೋ ಪ್ರಶ್ನೆ ಮಾಡ್ಬೋದು. ಯಾಕೆಂದರೆ ಕೆಲವ್ರು ಹೇಳ್ತಾರೆ ನಾವು ಕೇಳೋದು ಸರಿಯಾದ ಮಾಹಿತಿ ಕೊಡಲ್ಲ ಅಂತ. ಆಗ ನನಗೆ ಕರೆ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ, ನಮ್ಮ ಮೈಸೂರು ನಗರದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂಥ ಮರಗಳು ಸದೃಢವಾಗಿ ಬೆಳೆದಿದೆ, ಅದರಲ್ಲೇ ಒಳ್ಳೆ ವಾತಾವರಣ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಸಿದಂಥ ಮರಗಳು ಬೆಳವಣಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಭೂಮಿಲಿ ಫಲವತ್ತತೆ ಇಲ್ಲ, ಮೇಲ್ಗಡೆ ಪೊಲ್ಯೂಷನ್ ಜಾಸ್ತಿ ಇದೆ. ಹೀಗಾಗಿ ಮರಗಳು ಬೆಳವಣಿಗೆ ಆಗ್ತಾ ಇಲ್ಲ. ಇರೋ ಮರಗಳನ್ನಾದರೂ ಉಳಿಸ್ಕೊಳ್ಳಿ ಸ್ವಾಮಿ ಅಂತ ಹೇಳಿದ್ರೆ ಅದನ್ನು ಉಳಿಸ್ಕೊತಾ ಇಲ್ಲ. ಯಾಕೆ ಈ ಥರ ಆಗ್ತಾ ಇದೆ? ನಮ್ಗೆ ನಿಜವಾಗ್ಲೂ ತುಂಬ ದುಃಖದ ಸಂಗತಿ ಇದು. ಎಷ್ಟು ನೋವಾಗ್ತಿದೆ ಅಂದರೆ SP ಆಫೀಸ್ ರೋಡಲ್ಲಿ ಇವತ್ತು ನೆನ್ನೆ ರಾತ್ರಿ ಮರ ಕಡ್ದಿರೋದು ನಾನು 2019ರಲ್ಲಿ ನಾನು ಲೆಟ್ರ್ ಮಾಡಿ ನಿಲ್ಲಿಸಿದ್ದೀನಿ. ಅದನ್ನು ನಿಜವಾಗ್ಲೂ ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ. ಮಾಧ್ಯಮದವರು ಬೆಳಗ್ಗೆ 7 ಗಂಟೆಯಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಈ ಥರ ಮರ ಕಟ್ ಮಾಡ್ತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ. ಯಾಕೆಂದರೆ ನಾನು ಒಂದು ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕೆಲವು ಮಾಧ್ಯಮದ ಮುಖಾಂತರ. ಯಾಕೆಂದರೆ ಪರಿಸರ ಉಳಿಸ್ಬೇಕು ಅನ್ನೋದು ಒಂದು ಧ್ಯೇಯ ನನಗೆ ಬಂದಿದ್ದರಿಂದ 20 ವರ್ಷದಿಂದ ನಾನು ಈ ಥರ ಉಳಿಸ್ಕೊಂಡು ಉಳಿಯೋದಕ್ಕೋಸ್ಕರ ಹೋರಾಟ ಮಾಡ್ಕೊಂಬಂದಿದ್ದೀನಿ. ಆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಮರದ ಹರಾಜಿದ್ರೆ ನನ್ನನ್ನು ಹಿಂದೆ ಕರೀತಾ ಇದ್ರು, ಈ ರಸ್ತೆಯಲ್ಲಿ ಹರಾಜಿದೆ, ಈ ರಸ್ತೆಯಲ್ಲಿ ಹರಾಜಿದೆ ಅಂತ. ಆದರೆ ಈಗ ಒಂದು 5 ವರ್ಷದಿಂದ ಬಂದಂಥ ಅಧಿಕಾರಿಗಳು ತುಂಬ ಬೇಜವಾಬ್ದಾರಿಯಿಂದ ರಾಜಕೀಯದ ಅಧಿಕಾರಿಗಳ ತಾಳಕ್ಕೆ ಕುಣಿತ ಹೇಗೆ ಮಾಡ್ತಿದ್ದಾರೆ ಅಂದರೆ ಮರಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ನಾವು ನೆಡ್ತೀವಿ ಮೇಡಮ್ ಅಂತ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತಗೋತಾರೆ. ಎಲ್ಲಿ ನೆಡ್ತಾ ಇದ್ದಾರೆ ಅವರು? ನೆಟ್ಟರೆ ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ? ಪಾಪ ರಘುಲಾಲ್ ಮೆಡಿಕಲ್ ಅವರು ಆ ಟ್ರೀ ಗಾರ್ಡ್ ಇಸ್ಕೊಂಡು ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ತಗೋತಾರೆ. ಮತ್ತು ಸರ್ಕಾರ ಕೂಡ ಒಂದು ಬಜೆಟ್ನಲ್ಲಿ ಪರಿಸರದಕ್ಕೆ ಏನು ಜಾಸ್ತಿ ಒತ್ತು ಕೊಡಲ್ಲ. ಗಿಡ ಬೆಳೆಸ್ತಾರೆ, ದುಡ್ಡಿಗೆ ಮಾರ್ಕೋತಾರೆ. ಇವರು ದೊಡ್ಡ 8 ಅಡಿ ಗಿಡ ಬೆಳೆಸಿ ಅವ್ರು ನೆಟ್ಕೊಂಡು 2 ವರ್ಷ ನೋಡ್ಕೋತಾರೆ. ಆಮೇಲೆ ಅದು ಹಸು ತಿನ್ನೋತೋ ಜನ ಕಟ್ಕೊಂಡು ಹೋಗ್ತಾನೋ ಯಾರೂ ನೋಡ್ತಾ ಇಲ್ಲ. ಹಾಗಾಗಿ ನಮಗೆ ಅಧಿಕಾರಿಗಳು, ಅರಣ್ಯ ಸಚಿವರು ಒಂದು ಕಡೆ ಕಾಡು ಉಳಿಸ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಗರದಲ್ಲಿ ನಮಗೆ ನೆರಳು ಬೇಡವಾ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಮಗೆ ತುಂಬ ದುಃಖದ ಸಂಗತಿಯಾಗಿದೆ. ನಿನ್ನೆ ರಾತ್ರಿ ಆಗಿರೋದಂತೂ ತುಂಬ ಮನಸ್ಸಿಗೆ ನೋವಾಗಿ ನನಗೆ ಆ ಸ್ಥಳಕ್ಕೆ ಬನ್ನಿ ಅಂತ ಕರೀತಾರೆ, ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ತುಂಬ ನೋವಾಗ್ತಾ ಇದೆ. ಏಕೆಂದರೆ 2019ರಿಂದ ಕಾಪಾಡ್ಕೊಂಬಂದಿದೆ. ಮತ್ತು ನೀವು ಹೇಳ್ದಾಗೆ ರಾಣಾ ಪ್ರತಾಪ್ ಸಿಂಗ್ ರೋಡು, ಅದು ಲಲಿತ್ ಮಹಲ್ ರೋಡಲ್ಲೂ ಕೂಡ 2009ರಲ್ಲಿ ಕೇಸ್ ಹಾಕಿದ್ದು ಅದು. ಸೊ ಈಗಲೂ ಕೇಸ್ ನಡೀತಿರೋದ್ರಿಂದ 119 ಮರ ಮುಟ್ಟಿಲ್ಲ ಅಲ್ಲಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅದನ್ನು ತಿಂದು ತೇಗ್ಬಿಟ್ಟಿರೋರು. ಯಾಕೆ ಕೇಸ್ ನಡೀತಾ ಇದೆ? ಕಾನೂನಿಗೆ ಕೆಲವರು ಎದುರ್ತಾರೆ ಅಧಿಕಾರಿಗಳು. ಹಾಗಾಗಿ ಅದ್ರ ಸುದ್ದಿಗೆ ಬಂದಿಲ್ಲ. ಆ ರಾಣಾ ಪ್ರತಾಪ್ ಸಿಂಗ್ ರೋಡು ಮತ್ತು ನಜರ್ಬಾರ್ ಸ್ಟೇಷನ್ ಎದುರುಗಡೆ ಇದೆಯಲ್ಲ, ಆ ಡೈರಿ ರೋಡು 1 ವೇ ಮಾಡಬೇಕು ಅಂತ ಇರೋದು. ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಬಿಲ್ಡಿಂಗ್ಗಳು ಹೊಡಿಬೇಕಲ್ಲ. ಬಿಲ್ಡಿಂಗ್ಗಳು ಹೊಡಿದ್ರೆ ದುಡ್ಡು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟವರು. ಮರ ಪಾಪ ಏನು ಮಾಡುತ್ತೆ? ನಮ್ಮಂಥವ್ರಿಗೆ ಹೇಳ್ಕೊಳ್ಳುತ್ತೆ. ಪಾಪ ಆ ಮರ ನನ್ನನ್ನು ಹೇಳ್ಕೊಳ್ಳಿಲ್ಲ. ಆದರೂ ನಾನು ಮೊನ್ನೆ 11ನೇ ತಾರೀಕು ಹೋಗಿ ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಆ ACF ಹೇಳ್ತಾನೆ ಲೆಟ್ರ್ ಕೊಡಿ ಅಂತ ಕೊಟ್ಟಿದ್ದೀನಿ ನಾನು. ಆದರೆ DCF ನೋಟೆಡ್ ಅಂತ ಕೊಡ್ತಾರೆ. ಏನು ನೋಟೆಡ್ ಇವರು? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನನಗಂತೂ ಅರ್ಥನೇ ಆಗ್ತಿಲ್ಲ. ಒಂದು ಪರಿಸರ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಪ್ರೀತಿ ಮಾಡಬೇಕು. ನೋಡ್ತಾ ಇದ್ದೀವಿ ಹೇಗಾಗ್ತಾ ಇದೆ, ಪ್ರಕೃತಿ ಹೇಗೆ ಆಗ್ತಾ ಇದೆ ಅಂತ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಊರಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲ ಕಡೆ ಹಿಂಗೆ ಆಗ್ತಾ ಇದೆ. ಯಾರಿಗೂ ಇದೇ ಇಲ್ಲ, ಅವ್ರಿಗೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ. ದುಡ್ಡೇ ಮುಖ್ಯನ ಮನುಷ್ಯನಿಗೆ? ಒಂದು ರೂಮಲ್ಲಿ ಕೂಡಾಕ್ಬಿಡ್ತೀವಿ, ದುಡ್ಡು ಕೊಟ್ಬಿಡ್ತೀವಿ, ಬದುಕ್ತೀರಾ ನೀವು? ಯಾಕೆ ಈ ರೀತಿ ಮಾಡ್ತೀರಾ? ದಯವಿಟ್ಟು ರಾಜಕಾರಣಿಗಳು, ಅಧಿಕಾರಿಗಳು ದಯವಿಟ್ಟು ಪರಿಸರ ಉಳಿಸ್ಕೊಂಡು ನೀವು ಕೆಲಸ ಮಾಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೇನೆ.